ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸ ಅಪ್ಡೇಟ್ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಅದು ಏನಪ್ಪಾ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗ್ತದೆ ಅನ್ನುವಂತಹ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ಹಲವಾರು ಜನ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸಿಕ್ಕಿದೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ನ ಮೊದಲನೇ ವಾರದಲ್ಲಿ ಶುರು ಆಗ್ತಾ ಇತ್ತು. ಈಗ ನಮ್ಮ 2 ರಿಂದ 3 ವಾರ ಮುಂಚಿತವಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಏನಪ್ಪಾ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರ 47ನೇ ಮೂವಿ ಕಿಚ್ಚ 47ನ ಒಂದು ಶೂಟಿಂಗ್ನಲ್ಲಿ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿರೋದ್ರಿಂದ ಅವರ ಮೇನ್ ಏನೇನೆಲ್ಲ ಪೋರ್ಷನ್ ಇದೆ ಆ ಒಂದು ಸಿನಿಮಾದಲ್ಲಿ ಅವುಗಳನ್ನು ಎಲ್ಲವನ್ನು ಕೂಡ ಈಗ ನಮ್ಮ ಕಿಚ್ಚ ಸುದೀಪ್ ಅವರು ಕಂಪ್ಲೀಟಾಗಿ ಮುಗಿಸ್ಕೊಳ್ತಾ ಇದ್ದಾರೆ. ಮೈನರ್ ಏನೇನೆಲ್ಲ ಉಳಿದುಕೊಳ್ಳುತ್ತದೆ ಅದು ಬಿಗ್ ಬಾಸ್ ಶುರು ಆದಮೇಲೆ ಅವರು ನೋಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಮೇಜರ್ ಪಾರ್ಟ್ಸ್ ಏನೇನೆಲ್ಲ ಮೂವಿಯಲ್ಲಿದೆ ಅವೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಮತ್ತೆ 2 ರಿಂದ 3 ವಾರ ಮತ್ತೆ ಡಿಲೇ ಆಗ್ತಾ ಇದೆ. ಏನಂದರೆ ಪ್ರತಿ ವರ್ಷವೂ ಕೂಡ ಶುರುವಾಗುವಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ 2 ಡೇಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 21 ಆದರೂ ಶುರು ಆಗ್ಬೋದು ಅಥವಾ ಸೆಪ್ಟೆಂಬರ್ 28 ಆದರೂ ಕೂಡ ಶುರು ಆಗ್ಬೋದು. ಇವೆರಡೇ ದಿನಾಂಕದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಅದನ್ನು ಶೆಡ್ಯೂಲ್ ಮಾಡಿಕೊಂಡು ಯಾವ ರೀತಿಯಾಗಿ ಸೀರಿಯಲ್ಗಳು 2 ರಿಂದ 3 ಸೀರಿಯಲ್ ಮುಕ್ತಾಯಗೊಳ್ಳಬೇಕು, ಅದರ ಜೊತೆಗೆ ಇನ್ನೂ ಅನುಬಂಧ ಅವಾರ್ಡ್ಸ್ ಆಗಬೇಕು, ಹೀಗೆ ಹಲವಾರು ರೀತಿಯಾಗಿ ಅವರ ಪ್ರೋಗ್ರಾಮ್ಗಳು ಇದ್ದೇ ಇರ್ತವೆ. ಅವೆಲ್ಲವನ್ನು ಕೂಡ ಮುಗಿಸ್ಕೊಂಡು ಬಿಗ್ ಬಾಸನ್ನು ಅದ್ದೂರಿಯಾಗಿ ಸೆಪ್ಟೆಂಬರ್ 28 ಆದರೂ ಆಗಿರ್ಬೋದು ಅಥವಾ ಸೆಪ್ಟೆಂಬರ್ 21 ಆದರೂ ಆಗಿರ್ಬೋದು. ಈ 2 ದಿನಾಂಕಗಳಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಲಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.